ಹಾಯ್, ಲಾಸ್ಟ್ ವಿಡಿಯೋದಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಇವಾಗ ಅಡಿಗೆ ಪ್ರಿಪರೇಷನ್ ನಡೀತಾ ಇದೆ. ನಾನು ಈಸಿ ಆಗಿರುವಂತ ಗೀ ರೈಸು ಮತ್ತೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಗೀ ರೈಸು ನಮ್ಮ ಅತ್ತೆ ಹತ್ರ ಹೇಳಿಸ್ಕೊಂಡಿದ್ದೆ, ಚೆನ್ನಾಗ್ ಮಾಡ್ತೀನಿ, ಹಾಗಾಗಿ ಅದನ್ನ ಮಾಡೋದಿಕ್ಕೆ ಒಪ್ಕೊಂಡೆ. ನಮ್ಮ ಅಕ್ಕನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ಲು. ಇಲ್ಲೆಲ್ಲ ಚಿಕನ್ ಮಟನ್ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿ ಕೂತಿದ್ದಾರೆ. ಮೇಲ್ಗಡೆ ನಮ್ಮ ಅಕ್ಕ ನಮ್ಮ ಅತ್ತೆ ಅವರೆಲ್ಲ ಮಟನ್ ಸಾರು, ಉರ್ದಿರೋದು ಮತ್ತೆ ಮುದ್ದೆ, ಕಡುಬು ಎಲ್ಲ ಮಾಡೋದಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾವೇನಿದ್ರು ಚೊಂಬ್ ಲೆಕ್ಕದಲ್ಲಿ ಸಾರು ಮಾಡೋದು, ಇವ್ರುಗಳೆಲ್ಲ ಕೊಡದ್ ಲೆಕ್ಕದಲ್ಲಿ ಮಾಡ್ತಾರೆ. 100-150 ಜನ ಆದ್ರೂ ಎದ್ರುಕೊಳ್ಳೋದಿಲ್ಲ. ನಮಗೆ 5 ಜನ 10 ಜನ ಆದ್ರೇನೆ ಭಯ ಆಗ್ತಾ ಇರುತ್ತೆ. ಈ ಕಡೆ ಅಕ್ಕಿ ತರಿ ಹಾಕ್ತಾ ಇದ್ದಾರೆ ಕಡುಬು ಮಾಡೋದಿಕ್ಕೆ. ಮಲ್ನಾಡವರಿಗೆಲ್ಲ ಈ ಕಡುಬು ಇಲ್ಲ ಅಂದ್ರೆ ನಾನ್ ವೆಜ್ ಊಟ ಮಜಾನೇ ಬರೋದಿಲ್ಲ. ನನಗ್ ಮುದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಡುಬು ಇದ್ಬಿಟ್ರೆ ಸಾಕು. ನಮ್ದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆಗಿದ್ರಿಂದ ಬೇಗ ಮುಗಿಸಿ ಮೇಲ್ಗಡೆ ಇವ್ರಿಗೆ ಒಂಚೂರು ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ರಾತ್ರಿ ಊಟಕ್ಕೆ ಎಲ್ಲ ತಯಾರಾಗಿದೆ. ಮನೆಯವ್ರ ಜೊತೆ ಎಲ್ಲ ಕೂತು ಈ ರೀತಿ ಪಂಕ್ತಿಲಿ ಊಟ ಮಾಡ್ತಾ ಇದ್ರೆ ಆ ಊಟದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.